ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕ್ರಿಸ್ತ ಯೇಸುವಿನಲ್ಲಿ ಮಿತ್ರರಾದ ತಮ್ಮೆಲ್ಲರಿಗೆ ಯೇಸು ಸ್ವಾಮಿಯ ದಿವ್ಯ ನಾಮದಲ್ಲಿ ಪ್ರೀತಿಯ ವಂದನೆಗಳು. ದೇವರ ವಾಕ್ಯದ ಧ್ಯಾನಕ್ಕೆ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 46ನೇ ವಚನದಿಂದ 52ನೇ ವಚನದವರೆಗೆ ನಾನು ಆರಿಸಿಕೊಂಡಂಥ ವೇದ ಭಾಗ. ಮಾರ್ಕ 10:46ರಿಂದ 52ನೇ ವಚನದವರೆಗೆ. ಯೇಸು ಸ್ವಾಮಿಯು ಬಾರ್ತಿಮಾಯನಾದಂಥ ಕುರುಡನಿಗೆ ಕಣ್ಣು ಕೊಟ್ಟದ್ದು. ಯೇಸು ಸ್ವಾಮಿ ಬಾರ್ತಿಮಾಯನಾದ ಕುರುಡನಿಗೆ ಕಣ್ಣು ಕೊಟ್ಟದ್ದು. ಪ್ರೇರೆ, ನಮಗೆ ನಮ್ಮ ಜೀವಿತದಲ್ಲಿ ಆಂತರ್ಯದ ಕಣ್ಣು ತೆರೆಯುವಂಥದ್ದು, ಬಾಹ್ಯಾಚಾರದ ಕಣ್ಣು ತೆರೆಯುವಂಥದ್ದು ಎರಡು ಸಹ ಪ್ರಮುಖವಾದಂತಹ ಅಂಶವಾಗಿದೆ. ಬಾಹ್ಯಾಚಾರದಲ್ಲಿ ನಮ್ಮ ಕಣ್ಣುಗಳು ಚೆನ್ನಾಗಿ, ಚಂದವಾಗಿ, ಸುಂದರಮಯವಾಗಿ, ರಮಣೀಯವಾಗಿ, ಅಚ್ಚುಕಟ್ಟಾಗಿ ಕಾಣಿಸುವಂಥ ರೀತಿಯಲ್ಲಿ ಇರುತ್ತವೆ. ಆದರೆ ಆಂತರ್ಯದಲ್ಲಿ ನಮ್ಮ ಹೃದಯ, ನಮ್ಮ ಮನಸ್ಸಿನ ಕಣ್ಣುಗಳು, ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯುವಂಥದ್ದು ಬಹಳ ಮುಖ್ಯ. ಆತ್ಮೀಯ ಕಣ್ಣುಗಳು ತೆರೆದಾಗಲೇ ಬಾಹ್ಯಾಚಾರದಲ್ಲಿರುವಂಥ ನಮ್ಮ ಕಣ್ಣಿನ ನೋಟ, ನಮ್ಮ ದೃಷ್ಟಿ, ನಾವು ಹರಿಸುವಂತಹ ಪ್ರತಿಯೊಂದು ಸಂಗತಿಗಳು ಚಂದವಾದಂಥ ರೀತಿಯಲ್ಲಿ, ಅರ್ಥಗರ್ಭಿತವಾಗಿ, ಒಳ್ಳೆಯ ರೀತಿಯಲ್ಲಿ ಮತ್ತು ಒಳ್ಳೆಯ ದೃಷ್ಟಿಕೋನದಿಂದ ನಾವು ನೋಡಲು, ಅರ್ಥೈಸಲು ಮತ್ತು ಅದಕ್ಕೆ ತಕ್ಕದಾದಂಥ ರೀತಿಯಲ್ಲಿ ಜೀವಿಸಲು ಸಾಧ್ಯವಾಗುತ್ತದೆ. ಹಾಗಾಗಿ ಆಂತರ್ಯದ ಕಣ್ಣು, ಅಂತರಂಗದಲ್ಲಿರುವಂತಹ ನಮ್ಮ ಆತ್ಮೀಯ ಕಣ್ಣು ತೆರೆಯಲ್ಪಡಬೇಕು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ತೆರೆಯುವುದಕ್ಕೂ ದೇವರ ವಾಕ್ಯ ನಮಗೆ ಸಹಾಯವನ್ನು, ಆದರಣೆಯನ್ನು, ಪ್ರೇರೇಪಣೆಯನ್ನು, ಸ್ಫೂರ್ತಿಯನ್ನು ಕೊಡುವಂಥದ್ದಾಗಿದೆ. ಹಾಗಾಗಿ ಈ ವಾಕ್ಯ ಭಾಗ ನಮ್ಮನ್ನು ಯಾವ ರೀತಿಯಲ್ಲಿ ನಮ್ಮ ಆಂತರ್ಯದ ಕಣ್ಣುಗಳು ಮತ್ತು ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡುವುದಕ್ಕೆ ಸಹಾಯಿಸ್ತದೆ ಅಥವಾ ಪ್ರೋತ್ಸಾಹಿಸ್ತದೆ, ಸ್ಫೂರ್ತಿ ಕೊಡುತ್ತದೆ ಎಂಬುದಾಗಿ ವಾಕ್ಯ ಭಾಗದಿಂದ ನಾವು ಅರ್ಥ ಮಾಡಿಕೊಳ್ಳೋಣ. ತಿಮಾಯನ ಮಗನಾದ ಬಾರ್ತಿಮಾಯನು ದಾರಿಯ ಮಗುಲಲ್ಲಿ ಕೂತಿದ್ದನು, ಅವನು ಕುರುಡ ಭಿಕ್ಷುಗಾರನು ಎಂಬುದಾಗಿ ವಾಕ್ಯ ಭಾಗ ತಿಳಿಸ್ತದೆ. 46ನೇ ವಚನದಲ್ಲಿ ಈ ವಾಕ್ಯ ಭಾಗವು ತಿಳಿಸಿದಾಗ ಕುರುಡ ಭಿಕ್ಷುಗಾರನಾಗಿರುವಂಥ ಬಾರ್ತಿಮಾಯನು ಅವನು ಯಾರ ಮಗನು ಎಂಬುದಾಗಿ ಇಲ್ಲಿ ತಿಳಿಸಲಾಗಿದೆ. ಬಹುಶಃ ವಿದ್ವಾಂಸರ ಪ್ರಕಾರ ಅಥವಾ ಕೆಲವರ ಅಭಿಪ್ರಾಯದ ಪ್ರಕಾರವಾಗಿ ತಿಮಾಯನ ಮಗನಾದ ಬಾರ್ತಿಮಾಯ ತನ್ನ ತಂದೆಯಂತೆಯೇ ಕುರುಡನಾಗಿದ್ದಿರಬಹುದು ಅಥವಾ ಭಿಕ್ಷುಗಾರನಾಗಿದ್ದಿರಬಹುದು. ಅಥವಾ ಅಂದಿನ ಕಾಲದಲ್ಲಿರುವಂತಹ ಒಂದು ನಂಬಿಕೆ ಅಥವಾ ಅವರ ಕಲ್ಪನೆ ಏನಾಗಿತ್ತಂದರೆ, ತಂದೆ ತಾಯಿಗಳ ಪಾಪದ ನಿಮಿತ್ತವಾಗಿ, ತಂದೆ ತಾಯಿಗಳ ದ್ರೋಹಗಳ ನಿಮಿತ್ತವಾಗಿ ಮಗನಿಗೆ ಇಂತಹ ಶಿಕ್ಷೆಯು ಅಥವಾ ಇಂತಹ ದುಸ್ಥಿತಿಯು ಬಂದಿರುವುದಕ್ಕೆ ಕಾರಣ ಎಂಬುದಾಗಿಯೂ ಸಹ ಅಂದುಕೊಂಡಿದ್ದರು. ಹಾಗಾಗಿ ಬಹುಶಃ ಬರೆಯುವಂತಹ ಸಂದರ್ಭದಲ್ಲಿ ಬರಹಗಾರನಾದಂಥ ಮಾರ್ಕನ ಸುವಾರ್ತಿಕ ಇಲ್ಲಿ ತಿಮಾಯನ ಮಗನ ವಿಷಯದಲ್ಲಿ ಬರೆಯುವಾಗ ತನ್ನ ತಂದೆಯ ಹೆಸರನ್ನು ಇಲ್ಲಿ ಬಾರ್ತಿಮಾಯನ ತಂದೆ ಯಾರು ಎಂಬುದಾಗಿ ತಿಳಿಸಲ್ಪಟ್ಟಿರುವಂತಹ ಬಹುಶಃ ಇಂತಹ ಒಂದು ಸಂಗತಿ ಇಲ್ಲಿ ಇದ್ದಿರಬಹುದು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಹೇಗೂ ತಿಮಾಯನು ಹುಟ್ಟು ಕುರುಡನೋ ಅಥವಾ ಆತನು ಭಿಕ್ಷುಗಾರನೋ ಅಥವಾ ಇಲ್ಲವೇ ಆತನ ಮಾಡಿದ ತಪ್ಪಿದ ನಿಮಿತ್ತವಾಗಿ ಅಥವಾ ತಂದೆ ತಾಯಿಯ ದ್ರೋಹದ ನಿಮಿತ್ತವಾಗಿ, ಅಪರಾಧದ ನಿಮಿತ್ತವಾಗಿ, ಪಾಪದ ನಿಮಿತ್ತವಾಗಿ ಈತನು ಕುರುಡ ಭಿಕ್ಷುಗಾರನಾಗಿದ್ದನೋ ಏನೋ, ಅದು ಒಂದು ಬದಿಯಲ್ಲಿ ಇರಲಿ. ಇನ್ನೊಂದೆಡೆ ನಾವು ಕುರುಡ ಭಿಕ್ಷುಗಾರನಾದಂಥ ಬಾರ್ತಿಮಾಯನ ಪ್ರಯತ್ನ, ಆತನ ಕಣ್ಣುಗಳು ಹೇಗೆ ತೆರೆಯಲ್ಪಟ್ಟಿತು, ಆತನು ದೇವರಿಂದ ಹೇಗೆ ಕರುಣೆಯನ್ನು ಹೊಂದಿದನು, ದೇವರ ಮಗನಾದಂಥ ಯೇಸು ಕ್ರಿಸ್ತನ ಮೂಲಕವಾಗಿ ಅದ್ಭುತವನ್ನು ಹೇಗೆ ಅನುಭವಿಸಿದನು ಎಂಬುದಾಗಿ ನಾವು ಗಮನಿಸುವಾಗ ಈ ಕುರುಡ ಭಿಕ್ಷುಗಾರನಾದಂಥ ಬಾರ್ತಿಮಾಯನಿಗೆ ಯೇಸು ಸ್ವಾಮಿ ಯೆರಿಕೋವಿಗೆ ಹೋಗುವಂಥ ಸಂದರ್ಭದಲ್ಲಿ, ಯೆರಿಕೋವಿನಿಂದ ಯೆರೂಸಲೇಮಿಗೆ ಹೋಗುವಂಥ ಪ್ರಯಾಣದ ವಿಷಯದಲ್ಲಿ ಹೇಗೂ ತಿಳುಕೊಂಡಿದ್ದ ನಂತರ ಯೇಸುವನ್ನು ಭೇಟಿ ಮಾಡಬೇಕು, ಯೇಸುವನ್ನು ಸಂಧಿಸಬೇಕು, ಯೇಸುವಿನ ಮೂಲಕ ಅದ್ಭುತವನ್ನು
ಹೊಂದಬೇಕು ಎನ್ನುವಂಥ ಆಶೆ ಅಭಿಲಾಷೆ ಆತನಿಗೆ ಉಂಟಾಯಿತು. ಕಾರಣ ಅಕ್ಕಪಕ್ಕದಲ್ಲಿರುವ ಹಳ್ಳಿ ಪಳ್ಳಿಗಳಲ್ಲಿ ಯೇಸುಸ್ವಾಮಿಯ ಅದ್ಭುತ ಕೃತ್ಯ, ಯೇಸುಸ್ವಾಮಿಯ ಮಹತ್ ಕಾರ್ಯಗಳು, ಯೇಸುಸ್ವಾಮಿಯ ಬೋಧನೆಗಳು ಬಹಳಷ್ಟು ಪ್ರಚಲಿತವಾಗಿತ್ತು, ಪ್ರಸಿದ್ಧವಾಗಿತ್ತು, ಪ್ರಖ್ಯಾತಿಗೆ ಬಂದಿತ್ತು. ಈತನಿಗೂ ಏನೋ ಒಂದು ಆಶೆ ಉಂಟಾಗಿದ್ದಿರಬಹುದು, ಯೇಸುಸ್ವಾಮಿ ನನಗೂ ಸಹ ಕಣ್ಣನ್ನು ದಯಪಾಲಿಸ್ತಾನೆ ಎಂಬುದಾಗಿ. ಯೇಸುಸ್ವಾಮಿ ಹಾದು ಹೋಗುತ್ತಿದ್ದಂಥ ಸಂದರ್ಭದಲ್ಲಿ ಬಹುದೊಡ್ಡ ಗುಂಪು, ಬಹುಜನರ ದೊಡ್ಡ ಗುಂಪು ಆತನ ಸಂಗಡ ಹಿಂಬಾಲಿಸುವಂಥ ಸಂದರ್ಭದಲ್ಲಿಯೂ ಆ ಮಾರ್ಗವಾಗಿ ಯೇಸುಸ್ವಾಮಿ ಹೋಗುತ್ತಿದ್ದಂಥ ಆತನಿದ್ದಂತಹ ಸ್ಥಳದಲ್ಲಿ ಹೋಗುವಂಥ ವೇಳೆಯಲ್ಲಿ ಯೇಸುವಿನ ಬರೋಣ, ಯೇಸುವಿನ ಬಂದಂತಹ ಘಳಿಗೆಯನ್ನು ತಿಳುಕೊಂಡವರಾಗಿ ಬಾರ್ತಿಮಾಯನು ಆತನು ಕೇಳಿಕೊಳ್ಳುತ್ತಾನೆ ಯೇಸುವಿಗೆ, ದಾವೀದನ ಕುಮಾರನೇ ಯೇಸುವೆ ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿಕೊಳ್ತಾನೆ. ಬಾರ್ತಿಮಾಯನಿಗೆ ಯೇಸುಸ್ವಾಮಿ ದಾವೀದನ ಕುಮಾರನು ಎಂಬುದಾಗಿ ತಿಳ್ಕೊಂಡಿದ್ದಂತಹ, ಅರ್ಥ ಮಾಡಿಕೊಂಡಂತಹ ಸ್ಥಿತಿಗತಿಯನ್ನು ನಾವು ತಿಳ್ಕೊಳ್ಳಬಹುದು. ಹಾಗಾದರೆ ಯೇಸುಸ್ವಾಮಿ ಈಗಾಗಲೇ ದಾವೀದನ ಕುಮಾರ ಎಂಬುದಾಗಿಯೂ ಸಹ ಪ್ರಚಲಿತವಾಗಿತ್ತು ಮತ್ತು ಅದು ಪ್ರಖ್ಯಾತಿಗೆ ಬಂದಿತ್ತು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಯೇಸುವನ್ನು ಕರೆಯುವಾಗ ಯೇಸುವೆ ನನ್ನನ್ನು ಕರುಣಿಸು ಎಂಬುದಾಗಿ ಹೇಳಿದ್ದಲ್ಲದೆ, ದಾವೀದನ ಕುಮಾರನೇ ಯೇಸುಸ್ವಾಮಿ ದಾವೀದನ ವಂಶದವನು, ದಾವೀದನ ಸಂತತಿಯವನು ಮತ್ತು ದಾವೀದನ ಕುಮಾರನಾಗಿದ್ದಾನೆ ಎಂಬುದಾಗಿ ಅಂದಿನ ಕಾಲದ ಆ ಆಶೆಯನ್ನು, ಆಕಾಂಕ್ಷೆಯನ್ನು, ನಂಬಿಕೆಯನ್ನು ಇಲ್ಲಿ ವ್ಯಕ್ತಪಡಿಸುವುದನ್ನು ನಾವು ನೋಡಬಹುದು ಮತ್ತು ತಿಳ್ಕೊಳ್ಳಬಹುದು. ಆತನು ಪ್ರಾರಂಭಿಸುವಾಗ, ಕೂಗಿಕೊಳ್ಳುವುದಕ್ಕೆ ಆರಂಭ ಮಾಡುವಾಗ ಹೀಗೆ ಯೇಸುವನ್ನು ಅಡ್ರೆಸ್ ಮಾಡಿ ಅಥವಾ ಯೇಸುವನ್ನು ಸಂಬೋಧಿಸಿ ಹೇಳ್ತಾನೆ, ದಾವೀದನ ಕುಮಾರನೇ ಯೇಸುವೆ ನನ್ನನ್ನು ಕರುಣಿಸು ಎಂಬುದಾಗಿ. ತನ್ನ ಮೇಲೆ ಕರುಣೆ ಇಡುವುದಕ್ಕೆ, ತನ್ನ ಮೇಲೆ ಕರುಣಿಸಬೇಕೆಂಬುದಾಗಿ ಇಲ್ಲಿ ಕೂಗಿಕೊಳ್ಳುವಂತಹ ಪ್ರಯತ್ನವನ್ನು ಮೊದಲು ಬಾರ್ತಿಮಾಯನು ಮಾಡ್ತಾನೆ. ಈ ಹುಟ್ಟು ಕುರುಡ ಭಿಕ್ಷುಗಾರ, ಆದರೆ ತನ್ನ ಆಂತರ್ಯದಲ್ಲಿ ಆತನ ಕಣ್ಣುಗಳು ಆತನ ವಿಷಯವನ್ನು, ಆತನ ನಂಬಿಕೆಯನ್ನು ಗಮನಿಸುವಾಗ ಯೇಸುವನ್ನು ದಾವೀದನ ಕುಮಾರನೆಂಬುದಾಗಿ ನಂಬಿದ್ದ. ಯೇಸುವಿನ ಮೂಲಕ ಕರುಣಿಸುವಂತಹ ಆ ಗುಣ, ಕರುಣೆಯಿಂದ ಪ್ರೀತಿಯಿಂದ ಆಧರಿಸುವಂಥ ಗುಣ ಯೇಸುವಲ್ಲಿ ಇದೆ ಎಂಬುದಾಗಿ ಆತನು ನಂಬಿದ್ದ. ಈತನು ಕೂಗಿದಂತಹ ಸಂದರ್ಭದಲ್ಲಿ ಅನೇಕರು 48ನೇ ವಚನದಲ್ಲಿ ಬರೆದಿರುವಂತೆ ಸುಮ್ಮನಿರು ಎಂಬುದಾಗಿ ಅವನನ್ನು ಗದರಿಸ್ತಾರೆ. ಸುಮ್ಮನಿರು ಎಂಬುದಾಗಿ ಗದರಿಸುವಂತಹ ಸನ್ನಿವೇಶ ಕೂಗಿಕೊಂಡ ಕ್ಷಣ ಬಾರ್ತಿಮಾಯನಿಗೆ ಅಲ್ಲಿದ್ದಂಥ ಜನರು, ಬಹುಶಃ ಅವರು ದೊಡ್ಡ ಗುಂಪಾಗಿ ಯೇಸುವನ್ನು ಹಿಂಬಾಲಿಸುತ್ತಿದ್ದಂಥ ಜನರಿರಬಹುದು, ಇಲ್ಲವೇ ಆತನ ಅಕ್ಕಪಕ್ಕದಲ್ಲಿ ಯೇಸುವನ್ನು ನೋಡಲು ಅಪೇಕ್ಷಿಸಿ ಬಂದಂಥ ಜನರು ಸಹ ಇರಬಹುದು. ಯಾರೇ ಆಗಿರಲಿ, ಒಟ್ಟಿನಲ್ಲಿ ಜನರು ಈತನನ್ನು, ಅಂದರೆ ಬಾರ್ತಿಮಾಯನನ್ನು, ಹುಟ್ಟು ಕುರುಡನನ್ನು, ಭಿಕ್ಷುಗಾರನನ್ನು ಸುಮ್ಮನಿರಿಸುವುದಕ್ಕೆ ಪ್ರಯತ್ನಿಸಿ ಆತನನ್ನು ಗದರಿಸುವಂಥ ಕಾರ್ಯವನ್ನು ಇಲ್ಲಿ ಮಾಡ್ತಾರೆ. ಗದರಿಸಿದಂಥ ಸಂದರ್ಭದಲ್ಲಿ, ಸುಮ್ಮನಿರು ಎಂಬುದಾಗಿ ಹೇಳಿದಂಥ ಸಂದರ್ಭದಲ್ಲಿ, ದಾವೀದನ ಕುಮಾರನನ್ನು ಕರುಣಿಸು ಎಂಬುದಾಗಿ ಮತ್ತಷ್ಟು ಕುಗ್ಗಿಕೊಳ್ತಾನೆ. ನೋಡಿ, ಅವನ ಪ್ರಯತ್ನ ಬಿಡಲಿಲ್ಲ. ಬಾರ್ತಿಮಾಯ ತನ್ನ ಪ್ರಯತ್ನವನ್ನು, ತನ್ನ ಸ್ವರವನ್ನು ಬಿಡಲಿಲ್ಲ ಪ್ರಿಯರೇ. ತನ್ನ ಸ್ವರವನ್ನು ಮತ್ತಷ್ಟು ಹೆಚ್ಚಿಸ್ತಾನೆ, ತನ್ನ ಕೂಗನ್ನು ಮತ್ತಷ್ಟು ಹೆಚ್ಚಾಗಿ ಮಾಡ್ತಾನೆ, ತನ್ನ ಪ್ರಯತ್ನವನ್ನು ಮತ್ತಷ್ಟು ಹೆಚ್ಚಾಗಿ ಮಾಡಿ ಆತನು ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಅದಾದ ನಂತರ ಯೇಸುಸ್ವಾಮಿ ನಿಂತು ಅಲ್ಲಿಯ ತನಕ ಅವನ ಕೂಗು ಎಷ್ಟಿತ್ತೆಂದರೆ, ಅವನ ಸ್ವರವು ಎಷ್ಟಿತ್ತೆಂದರೆ, ಯೇಸುಸ್ವಾಮಿಯ ಕಿವಿಗೆ ಬಿದ್ದು ಯೇಸುಸ್ವಾಮಿಯ ಹೃದಯಕ್ಕೆ ಆತನ ಸ್ವರವು ಕೇಳಿಸುವ ತನಕ ಆತನು ಕೂಗಿಕೊಂಡ, ಆತನು ಮತ್ತಷ್ಟು ತನ್ನ ಪ್ರಯತ್ನವನ್ನು ಮಾಡಿದ ಎಂಬುದಾಗಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. 49ನೇ ವಚನದಲ್ಲಿ ಯೇಸುಸ್ವಾಮಿ ನಿಂತುಕೊಳ್ತಾನೆ. ನಿಂತು ಅವನ ಗಮನವನ್ನು, ಯೇಸುಸ್ವಾಮಿಯ ಗಮನವನ್ನು ಸೆಳೆದಂಥ ಬಾರ್ತಿಮಾಯನ ಕಡೆಗೆ ಯೇಸುಸ್ವಾಮಿ ಹೇಳ್ತಾನೆ, ಅವನನ್ನು ಕರೆಯಿರಿ ಅನ್ನಲು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ಒಬ್ಬ ಕುರುಡ ಭಿಕ್ಷುಗಾರ, ಆತನು ಕೈಲಾಗದವನು, ಆತನು ಬಲಹೀನನು, ಅವನು ಅಶಕ್ತನು, ಸಾಮರ್ಥ್ಯವಿಲ್ಲದವನು, ಅವನನ್ನು ಸುಮ್ಮನಿರಿಸಬಹುದು, ಗದರಿಸಿದರೆ ಸುಮ್ಮನಾಗ್ತಾನೆ ಎಂಬುದಾಗಿ ಜನರು ಭಾವಿಸಿದರು. ಆದರೆ ಜನರ ಗದರಿಕೆಗೆ, ಜನರ ಸುಮ್ಮನಿರು ಎನ್ನುವಂಥ ಸ್ವರಕ್ಕೆ ಪ್ರತಿಯಾಗಿ ಬಾರ್ತಿಮಾಯನು, ಕುರುಡ ಭಿಕ್ಷುಗಾರನು, ಆತನು ಅಸಾಮರ್ಥ್ಯದವನಾಗಿದ್ದರೂ, ಬಲಹೀನನಾಗಿದ್ದರೂ, ಅಥವಾ ಅವನಿಗೆ ಕಣ್ಣು ಕಾಣದಂಥ ಪರಿಸ್ಥಿತಿ ಇದ್ದರೂ, ಅವನು ಭಿಕ್ಷುಗಾರನಾಗಿದ್ದರೂ ತನ್ನ ಸ್ವರವನ್ನು ಇನ್ನಷ್ಟು ಹೆಚ್ಚಾಗಿ ಮಾಡ್ತಾನೆ, ತನ್ನ ಕೂಗಿಕೊಳ್ಳುವುದನ್ನು ಇನ್ನಷ್ಟು ಹೆಚ್ಚಾಗಿ ಮಾಡ್ತಾನೆ, ತನ್ನ ಪ್ರಯತ್ನವನ್ನು ಇನ್ನೂ ಹೆಚ್ಚಾಗಿ ಮಾಡ್ತಾನೆ. ಕಾರಣ ಯೇಸುವಿನ ಮೇಲಿನ ಇಟ್ಟಂಥ ನಂಬಿಕೆ. ಯೇಸುವು ಒಬ್ಬ ದಾವೀದ ಕುಮಾರ, ದಾವೀದನ ಮಗ, ಕರುಣಿಸುವಂತಹ, ಪ್ರೀತಿಸುವಂತಹ, ಅದ್ಭುತ ಮಾಡುವಂಥ, ಮಾತ್ಕಾರ್ಯ ಮಾಡುವಂತಹ ವ್ಯಕ್ತಿ ಎಂಬುದಾಗಿ ಆತನ ಹೃದಯದಲ್ಲಿ
ಬಾರ್ತಿಮಾಯನ ಮನಸ್ಸಿನಲ್ಲಿ, ಹೃದಯದಲ್ಲಿ ಆತನ ಕಣ್ಣುಗಳು ತೆರೆದು ಆತನ ಆಂತರ್ಯದ ವಿಷಯಗಳು ಬಹಿರಂಗವಾಗಿ ಇಲ್ಲಿ ಈ ರೀತಿ ವ್ಯಕ್ತಪಡಿಸುವಂಥದ್ದನ್ನು ನಾವು ಕಾಣಬಹುದು. ಯೇಸು ಸ್ವಾಮಿ ಆತನ ಕಿವಿಗೆ ಬಾರ್ತಿಮಾಯನ ಸ್ವರವು ಕೇಳುವ ತನಕ, ಹೃದಯಕ್ಕೆ ಬಾರ್ತಿಮಾಯನ ಸ್ವರವು ಯೇಸುಸ್ವಾಮಿಯ ಹೃದಯಕ್ಕೆ ಮುಟ್ಟುವ ತನಕ ಕೂಗಿಕೊಳ್ಳುವಂಥ ಪ್ರಯತ್ನ ಮಾಡುವಂಥದ್ದನ್ನು ಇಲ್ಲಿ ಬಾರ್ತಿಮಾಯನು ಮಾಡಿ ನಿಂತು ಯೇಸುಸ್ವಾಮಿ ಸ್ವತಃ ಆ ವ್ಯಕ್ತಿಯನ್ನು, ಬಾರ್ತಿಮಾಯನನ್ನು ಕರೀರಿ ಎಂಬುದಾಗಿ ಹೇಳ್ತಾನೆ. ಆಗ ಯಾವ ವ್ಯಕ್ತಿಗಳು ಸುಮ್ಮನಿರಿಸುವುದಕ್ಕೆ ಪ್ರಯತ್ನಿಸಿದರೋ, ಯಾವ ವ್ಯಕ್ತಿಗಳು, ಯಾವ ಜನರು ಬಾರ್ತಿಮಾಯನನ್ನು ಗದರಿಸುವುದಕ್ಕೆ ಪ್ರಯತ್ನಿಸಿದರೋ ಅವರೇ ಇಲ್ಲಿ ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಹೇಳು, ನಿನ್ನನ್ನು ಕರೆಯುತ್ತಾನೆ ಎಂಬುದಾಗಿ ಹೇಳ್ತಾರೆ. ಯಾವ ವ್ಯಕ್ತಿಗಳು, ಯಾವ ಜನರು ಆ ಬಾರ್ತಿಮಾಯನಾದಂಥ ಕುರುಡ ಭಿಕ್ಷುಗಾರನನ್ನು ಸುಮ್ಮನಿರಿಸಬೇಕು, ಗದರಿಸಬೇಕು ಎಂಬುದಾಗಿ ಪ್ರಯತ್ನ ಮಾಡಿದರೋ ಅವರೇ ಸ್ವತಃ ಇಲ್ಲಿ, ಹೇಳು, ಧೈರ್ಯವಿರಲಿ, ನಿನ್ನನ್ನು ಯೇಸುಸ್ವಾಮಿ ಕರೆಯುತ್ತಾ ಇದ್ದಾನೆ ಎಂಬುದಾಗಿ ಕರೆಸಿಕೊಂಡು ಹೋಗುವಂಥ, ಕರೆಯಲ್ಪಟ್ಟು ಆತನನ್ನು ಕರಕೊಂಡು ಹೋಗುವಂಥ ಪರಿಸ್ಥಿತಿಯು ಮತ್ತು ಸ್ಥಿತಿಗತಿಯು ಬದಲಾವಣೆ ಆಗುವಂಥದ್ದನ್ನು ನೋಡ್ತೇವೆ. ಅವನು ಕೂಡಲೇ ಏನು ಮಾಡ್ತಾನೆ, ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಹೋಗ್ತಾನೆ. ತನಗಿದ್ದಂಥ ಒಂದೇ ಹೊದಿಕೆ, ತನಗಿದ್ದಂಥ ಹೊದಿಕೆ ಅವನಿಗೆ ಆಧಾರ, ಆಶ್ರಯ, ಅದನ್ನೇ ತೆಗೆದುಹಾಕಿ ತಟ್ಟನೆ ಯೇಸುವಿನ ಬಳಿಗೆ ಹೋಗ್ತಾನವನು. ಯಾಕಂದರೆ ಯೇಸುವನ್ನು ಅಪೇಕ್ಷಿಸಿದಂಥ ಬಾರ್ತಿಮಾಯನಿಗೆ ಭಿಕ್ಷುಗಾರನಾದಂತಹ ನಂಬಿಕೆ, ಯೇಸುವು ದಾವೀದ ಕುಮಾರನು ನನಗೆ ಕರುಣಿಸುವಾತನಾಗಿದ್ದಾನೆ, ನನ್ನನ್ನು ಅದ್ಭುತದಿಂದ ಮಹತ್ಕಾರ್ಯದಿಂದ ನಡೆಸುವಾತನಾಗಿದ್ದಾನೆ ಎನ್ನುವಂಥ ಆತನ ಆಂತರ್ಯದಲ್ಲಿದ್ದಂತಹ ಕಣ್ಣುಗಳು ತೆರೆಯಲ್ಪಟ್ಟದ್ದರಿಂದಲೇ ಈಗ ಯೇಸುವಿನ ಬಳಿಗೆ ತನ್ನ ಹೊದಿಕೆಯನ್ನು ತೆಗೆದುಹಾಕಿ ಎಷ್ಟೇ ಜನರು ಆತನನ್ನು ಸುಮ್ಮನಿರಿಸಬೇಕು, ಗದರಿಸಬೇಕು ಎಂಬುದಾಗಿ ಪ್ರಯತ್ನಿಸಿದರೂ ಇಲ್ಲಿ ಆತನ ಪ್ರಯತ್ನವು ಕೈಗೂಡಿ ಯೇಸುವೆ ಸ್ವತಃ ನಿಂತು ಆತನ ಬಳಿಗೆ ಬಾರ್ತಿಮಾಯನನ್ನು ಕರೆಸಿಕೊಳ್ಳುವಂತಹ, ಯಾವ ಜನರೇ ಆತನನ್ನು ತಿರಸ್ಕರಿಸಿ ಗದರಿಸಿ ಸುಮ್ಮನಿರಿಸಬೇಕೆಂದಿದ್ದರೋ ಅವರೇ ಯೇಸುವಿನ ಬಳಿಗೆ ಕರಕೊಂಡು ಹೋಗುವಂಥ ಪರಿಸ್ಥಿತಿಗೆ ಇಲ್ಲಿ ಬರುವಂಥದ್ದಾಗಿದೆ. 51ನೇ ವಚನದಲ್ಲಿ ಯೇಸುಸ್ವಾಮಿ ಆ ಬಾರ್ತಿಮಾಯನಂಥ ಕುರುಡ ಭಿಕ್ಷುಗಾರನಿಗೆ ಕೇಳ್ತಾನೆ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂಬುದಾಗಿ. ಯೇಸುಸ್ವಾಮಿಗೆ ಗೊತ್ತು ಆತನ ಅವಶ್ಯಕತೆ ಏನಿದೆ, ಆತನ ಅಗತ್ಯತೆ ಏನಿದೆ ಎಂಬುದಾಗಿ. ಆದರೆ ಕುರುಡನಾದಂಥ ಭಿಕ್ಷುಗಾರನಾದಂತಹ ಬಾರ್ತಿಮಾಯನ ಮಾತುಗಳು, ಆತನ ಅರಿಕೆ, ಆತನ ವಿಷಯಗಳು ಏನಿದೆ ಎಂಬುದಾಗಿ ತಿಳ್ಕೊಳ್ಳುವುದಕ್ಕೋಸ್ಕರವಾಗಿ ಇಲ್ಲಿ ಯೇಸುಸ್ವಾಮಿ ಬಾರ್ತಿಮಾಯನದಂತಹ ಮಾತುಗಳನ್ನು ಕೇಳುವುದಕ್ಕೋಸ್ಕರವಾಗಿ ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತೆ ಎಂಬುದಾಗಿ ಕೇಳುವಾಗ ಆ ಕುರುಡ ಭಿಕ್ಷುಗಾರನಾದಂಥ ಬಾರ್ತಿಮಾಯನು ಹೇಳ್ತಾನೆ, ನನಗೆ ಕಣ್ಣು ಬರುವಂತೆ ಮಾಡಬೇಕು ಎಂಬುದಾಗಿ ಕೇಳಿಕೊಳ್ತಾನೆ. ಮುಖ್ಯವಾಗಿ ಗುರುವೇ ಎಂಬುದಾಗಿ ಹೇಳುವಾಗ ಇದು ಇಬ್ರಿಯ ಭಾಷೆಯಲ್ಲಿ ಇದನ್ನು ನಾವು ನೋಡುವುದಾದರೆ, ಅಥವಾ ಮೂಲ ಗ್ರೀಕ್ ಭಾಷೆಯಲ್ಲಿ ಇರುವಂತಹ ಪದಗಳನ್ನು ನಾವು ನೋಡುವುದಾಗ ಗುರುವೇ ಎಂಬುದಾಗಿ ಹೇಳುವಾಗ ರಬ್ಬೂನಿ ಎಂಬುದಾಗಿ ಇಲ್ಲಿ ಇರುವಂತಹ ಅರ್ಥ. ಬಹಳ ಪೂಜ್ಯ ಮನೋಭಾವನೆಯಿಂದ ಗೌರವಾನ್ವಿತವಾಗಿ ಯೇಸುವನ್ನು ಗುರುವೇ ಎಂಬುದಾಗಿ ಇಲ್ಲಿ ಕರೆಯುತ್ತಾನೆ. ಮೊದಲು ಕರೆದಂಥದ್ದು ದಾವೀದ ಕುಮಾರನೇ ಎಂಬುದಾಗಿ, ನಂತರದಲ್ಲಿ ಯೇಸುವೆ ಎಂಬುದಾಗಿ, ಆಮೇಲೆ ಈಗ ಕರೆಯುವಂತಹ ವಿಷಯವೇನೆಂದರೆ, ಮಾತೇನೆಂದರೆ ಗುರುವೇ ಎಂಬುದಾಗಿ. ಪೂಜ್ಯ ಮನೋಭಾವನೆಯಿಂದ, ಗೌರವದಿಂದ ಯೇಸುವನ್ನು ಗುರುವೇ ಎಂಬುದಾಗಿ ಕರೆದು ನನಗೆ ಕಣ್ಣು ಬರುವಂತೆ ಮಾಡಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾನೆ. ಯೇಸುಸ್ವಾಮಿ ಹೇಳ್ತಾನೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂಬುದಾಗಿ ಹೇಳ್ತಾನೆ. ನಿನ್ನ ವಿಶ್ವಾಸವೇ ನನ್ನನ್ನು ಸ್ವಸ್ಥ ಮಾಡಿಯದೆ ಎಂಬುದಾಗಿ ಹೇಳ್ತಾನೆ. ಕೂಡಲೇ ಅವನಿಗೆ ಕಣ್ಣು ಬಂದವು, ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು ಎಂಬುದಾಗಿ. ಯಾವ ಭವಿಷ್ಯದ ವಿಚಾರದಲ್ಲಿ ಕನಸನ್ನು ಕಾಣದ ಇದ್ದಂತಹ ಈ ಬಾರ್ತಿಮಾಯನಿಗೆ ತನ್ನ ಸುಂದರ ಬದುಕನ್ನು ಕಟ್ಟಿಕೊಳ್ಳುವಂತೆ, ತನ್ನ ಸುಂದರವಾದಂಥ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೆ ಆಂತರ್ಯದ ಕಣ್ಣುಗಳು ಯಾವಾಗ ಬಾರ್ತಿಮಾಯನಾದಂತಹ ಹೃದಯದಲ್ಲಿ ತೆರೆಯಲ್ಪಟ್ಟಿತೋ, ಬಾಹ್ಯಾಚಾರದ ಕಣ್ಣುಗಳು ಸಹ ತೆರೆಯಲ್ಪಟ್ಟಿತು. ಆಂತರ್ಯದಲ್ಲಿ ಆತನ ನಂಬಿಕೆ, ಯೇಸುವು ದಾವೀದ ಕುಮಾರನು, ಆತನು ಗುರುವು ಎಂಬುದಾಗಿ ಪೂಜ್ಯ ಮನೋಭಾವನೆಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಯೇಸುವನ್ನೇ ನಿರೀಕ್ಷಿಸಿ ನೋಡಿದಾಗ, ಯೇಸುವನ್ನೇ ನಿರೀಕ್ಷಿಸಿ ಕುಳಿತಾಗ, ಯೇಸುವನ್ನೇ ನಿರೀಕ್ಷಿಸಿ ಅಂಗಲಾಚಿದಾಗ, ಯೇಸುವನ್ನೇ ನಿರೀಕ್ಷಿಸಿ ತನ್ನ ಸತತ ಪ್ರಯತ್ನವನ್ನು ಜನರು ಸುಮ್ಮನಿರಿಸಬೇಕು, ಗದರಿಸಬೇಕು ಎಂಬುದಾಗಿ ಇದ್ದರೂ ತನ್ನ ಪ್ರಯತ್ನವನ್ನು ಹೆಚ್ಚಾಗಿ ಮಾಡಿ, ತನ್ನ ಸ್ವರವನ್ನು ಹೆಚ್ಚಾಗಿ ಮಾಡಿ, ಬಿಡದೆ ಸತತವಾಗಿ ತನ್ನ ಕಾರ್ಯವನ್ನು ಸಾಧಿಸಬೇಕೆನ್ನುವಂತಹ ಆಲೋಚನೆಯಿಂದ ತನ್ನ ಹೃದಯದಲ್ಲಿ ಅಂದುಕೊಂಡಂಥ ವಿಷಯವನ್ನು, ತಾನು ಇಟ್ಟಂಥ ನಂಬಿಕೆಯನ್ನು, ವಿಶ್ವಾಸವನ್ನು ಸಾಧಿಸಿ ತೋರಿಸಿದಂಥ ಬಾರ್ತಿಮಾಯನು ಇಂದು ನಮಗೆ ಉತ್ತಮ ಪಾಠ, ಉತ್ತಮ ಉದಾಹರಣೆ, ಉತ್ತಮ ನಮ್ಮ ಜೀವಿತಕ್ಕೆ ಬೇಕಾದಂತಹ ಸ್ಫೂರ್ತಿದಾಯಕವಾದಂಥ ವಿಷಯವಾಗಿದೆ ಪ್ರೇರೆ. ನಮ್ಮ ಬದುಕಿನಲ್ಲಿ
ನಾವು ಎಷ್ಟರ ಮಟ್ಟಿಗೆ ಈ ರೀತಿಯಲ್ಲಿ ನಮ್ಮ ಆಂತರ್ಯದ ಕಣ್ಣುಗಳನ್ನು ತೆರೆದುಕೊಂಡವರಾಗಿ ನಮ್ಮ ಪ್ರಯತ್ನ, ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ ಜೀವಿತ ಎಷ್ಟರ ಮಟ್ಟಿಗೆ ದೇವರ ಮೇಲೆ, ಯೇಸುಸ್ವಾಮಿಯ ಮೇಲಿದೆ ಎಂಬುದಾಗಿ ಪ್ರಶ್ನಿಸಿಕೊಳ್ಳೋಣ ಪ್ರಿಯರೇ. ಯಾಕಂದರೆ ನಾವು ಪ್ರಯತ್ನಿಸಿದಾಗ ಫಲ ಕಾಣದಿದ್ದಲ್ಲಿ ನಾವು ಸೋತು ಹೋಗುತ್ತೇವೆ, ನಿರಾಶೆ ಹೊಂದುತ್ತೇವೆ ಮತ್ತು ಪ್ರಯತ್ನವನ್ನು ಮಾಡುವುದನ್ನೇ ಬಿಟ್ಟು ಬಿಡುತ್ತೇವೆ. ನಮಗೆ ಅಡೆತಡೆಗಳು, ಸಮಸ್ಯೆಗಳು ಎದುರಾಗುವಾಗ ನಾವು ಆ ಅಡೆತಡೆಗಳು, ಸಮಸ್ಯೆಗಳ ನಿಮಿತ್ತವಾಗಿ, ಶೋಧನೆಗಳ ನಿಮಿತ್ತವಾಗಿ ನಮ್ಮ ಭವಿಷ್ಯದಲ್ಲಿ ಪ್ರಯತ್ನಗಳನ್ನು ಮಾಡುವುದನ್ನೇ ನಿಲ್ಲಿಸಿಬಿಡುತ್ತೇವೆ. ನಮಗೆ ನಮ್ಮ ಜೊತೆಯಲ್ಲಿರುವಂತಹ ನಮ್ಮ ಸಹೋದರ ಸಹೋದರಿಯರು, ನಮ್ಮ ಜೊತೆಯಲ್ಲಿರುವಂಥ ಜನರೇ ನಮಗೆ ಉತ್ಸಾಹವನ್ನು, ಪ್ರೋತ್ಸಾಹವನ್ನು, ಸ್ಫೂರ್ತಿಯನ್ನು ಕೊಡದೇ ಇರುವಾಗ ನಾವು ನಿರಾಶ್ರಿತರಾಗಿ ಅಥವಾ ನಿರಾಶೆಗೊಳಗಾಗಿ ಅದರ ಆಶೆಯನ್ನು, ಅದರ ಕನಸುಗಳನ್ನು ಬಿಟ್ಟು ಬಿಡುತ್ತೇವೆ. ಮುಖ್ಯವಾಗಿ ನಾವು ನಮ್ಮ ಆಂತರ್ಯದಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ದೇವರ ಮೇಲಿನ ನಂಬಿಕೆಯನ್ನು, ದೇವರ ಮೇಲಿನ ವಿಶ್ವಾಸವನ್ನು, ದೇವರ ಮೇಲಿನ ನಿರೀಕ್ಷೆಯನ್ನು ನಾವು ಒಂದು ಸರಿ ಅಥವಾ 2 ಬಾರಿ ಅಥವಾ 3 ಬಾರಿ ನಾವು ಪ್ರಾರ್ಥಿಸಿದಾಗ, ಕೆಲವು ಬಾರಿ ನಾವು ಪ್ರಾರ್ಥಿಸಿದಾಗ ನಮಗೆ ದೇವರು ಉತ್ತರ ಕೊಡದೇ ಇರುವಂಥ ಸಂದರ್ಭದಲ್ಲಿ ನಾವು ಆ ಪ್ರಯತ್ನವನ್ನು ಬಿಟ್ಟು ಬಿಡುತ್ತೇವೆ, ಪ್ರಾರ್ಥಿಸುವುದನ್ನು ಬಿಟ್ಟು ಬಿಡುತ್ತೇವೆ, ನಂಬಿಕೆಯ ಜೀವಿತವನ್ನು ತ್ಯಜಿಸ್ತೇವೆ. ನಮ್ಮ ನಂಬಿಕೆಯ ಜೀವಿತ ಕ್ಷೀಣವಾಗುತ್ತಾ ಬರುತ್ತದೆ. ನಾವು ಬೇರೊಂದು ಮಾರ್ಗವನ್ನು, ಬೇರೊಂದು ಹಾದಿಯನ್ನು, ಬೇರೊಂದು ದಿಕ್ಕನ್ನು ಹಿಡಿದವರಾಗಿ ನಮ್ಮ ಪ್ರಯತ್ನ, ನಮ್ಮ ಜೀವಿತವನ್ನು ಸಾಗಿಸಿಕೊಂಡು ಹೋಗ್ತೇವೆ. ಆದರೆ ಇಲ್ಲಿ ಬಾರ್ತಿಮಾಯರಂಥ ಕುರುಡು ಭಿಕ್ಷುಗಾರನು ನಮಗೆ ಕಲಿಸುವಂಥ ಪಾಠವೇನೆಂದರೆ, ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ದೇವರ ಮೇಲಿನ ನಂಬಿಕೆಯನ್ನು, ದೇವರ ಮೇಲಿನ ವಿಶ್ವಾಸ ನಿರೀಕ್ಷೆಯನ್ನು ಅಚಲವಾದಂಥ ರೀತಿಯಲ್ಲಿ, ಆಳವಾದಂಥ ರೀತಿಯಲ್ಲಿ, ದೃಢವಾದಂಥ ರೀತಿಯಲ್ಲಿ ಎಷ್ಟೇ ಅಡೆತಡೆಗಳು, ಎಷ್ಟೇ ಸಮಸ್ಯೆಗಳು, ಎಷ್ಟೇ ಶೋಧನೆಗಳು, ಎಷ್ಟೇ ಕಷ್ಟ ಕಾರ್ಪಣ್ಯಗಳು, ಎಷ್ಟೇ ಅಡ್ಡಿ ಆತಂಕಗಳು ನಮ್ಮ ನಂಬಿಕೆಯ ಜೀವಿತಕ್ಕೆ, ನಮ್ಮ ನಿರೀಕ್ಷೆಯ ವಿಶ್ವಾಸದ ಜೀವಿತಕ್ಕೆ ಬಂದಾಗಿಯೂ ಸತತ ಪ್ರಯತ್ನ, ಸತತ ಪ್ರಾರ್ಥನೆ, ನಿರಂತರವಾದಂಥ ವಿಶ್ವಾಸ, ನಿರಂತರವಾದಂತಹ ನಂಬಿಕೆ, ನಿರೀಕ್ಷೆಗಳ ಮೂಲಕ ದೇವರ ಮೇಲೆ ನಮ್ಮ ಭಾರವನ್ನು ಹಾಕಿ ನಮ್ಮ ಪ್ರಯತ್ನ, ನಮ್ಮ ಎಲ್ಲ ಥರನಾದಂಥ ಕಾರ್ಯವನ್ನು ಸಾಧಿಸಿಕೊಂಡು ಹೋಗಬೇಕು, ನಡೆಸಿಕೊಂಡು ಹೋಗಬೇಕು, ಮುಂದೆ ಸಾಗಿಸಬೇಕು ಎಂಬುದಾಗಿ ಬಾರ್ತಿಮಾಯನಾದಂಥ ಕುರುಡು ಭಿಕ್ಷುಗಾರನು ಹೇಳ್ತಾನೆ. ಯಾರ ಮುಂದೆ ನಾವು ಬೀಳ್ತೇವೋ ಅವರೇ ನಮ್ಮನ್ನು ಸ್ವತಃ ಮೇಲಕ್ಕೆತ್ತುವಂಥ ರೀತಿಯಲ್ಲಿ ನಾವು ಬದುಕಿ ತೋರಿಸಬೇಕು. ಯಾರು ನಮಗೆ ಅವಮಾನ ಮಾಡ್ತಾರೋ ಅಂಥವರ ಮುಂದೆ ನಮಗೆ ಸನ್ಮಾನ ಆಗುವಂಥ ರೀತಿಯಲ್ಲಿ ನಾವು ಬದುಕಿ ತೋರಿಸಬೇಕು. ಯಾರು ನಮ್ಮನ್ನು ತಿರಸ್ಕರಿಸ್ತಾರೋ ಅಂಥವರೇ ನಮ್ಮನ್ನು ಪುರಸ್ಕರಿಸುವ ಹಾಗೆ, ಯಾರು ನಮ್ಮನ್ನು ತಿರಸ್ಕಾರ ಮಾಡ್ತಾರೋ ಅಂಥವರೇ ನಮ್ಮನ್ನು ಸ್ವೀಕಾರ ಮಾಡುವ ಹಾಗೆ, ಯಾರು ನಮ್ಮನ್ನು ದೂರ ತಳ್ತಾರೋ ಅಂಥವರೇ ನಮ್ಮನ್ನು ಹತ್ತಿರಕ್ಕೆ ಕರೆಕೊಳ್ಳುವ ಹಾಗೆ ನಾವು ನಮ್ಮ ಪ್ರಯತ್ನವನ್ನು ಪ್ರಾರ್ಥನಾ ಜೀವಿತದ ಮೂಲಕ, ಪ್ರಾರ್ಥನೆಗಳ ಮೂಲಕ, ನಂಬಿಕೆಯ ಜೀವಿತದ ಮೂಲಕ ದೇವರನ್ನು ಆತುಕೊಂಡು, ದೇವರನ್ನು ಆಶ್ರಯಿಸಿಕೊಂಡು, ದೇವರಲ್ಲಿ ನಂಬಿಕೆ ವಿಶ್ವಾಸವನ್ನು ಇಟ್ಟು ಜೀವಿಸುವಾಗ ಇಂತಹ ಬದುಕಿಗೆ, ಇಂತಹ ಬಾರ್ತಿಮಾಯನಾದಂತಹ ವ್ಯಕ್ತಿಯಂತಹ ನಂಬಿಕೆಯ ಜೀವಿತಕ್ಕೆ ತಕ್ಕ ಫಲವನ್ನು ಆಂತರ್ಯದಲ್ಲಿ ಹೇಗೆ ಆತನು ತನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನೇ ದಾವೀದ ಕುಮಾರನು ಪೂಜ್ಯ ಮನೋಭಾವನೆಯಿಂದ ಮತ್ತು ಗೌರವಾನ್ವಿತವಾಗಿ ಗುರುವೆಂಬುದಾಗಿ ಕರೆದು ತನ್ನ ನಂಬಿಕೆಯ ಪ್ರಾರ್ಥನೆಯನ್ನು, ತನ್ನ ನಂಬಿಕೆಯ ಜೀವಿತವನ್ನು ವ್ಯಕ್ತಪಡಿಸಿ ತನಗೆ ಬರಬೇಕಾದಂಥ ಬಾಹ್ಯಾಚಾರದ ಕಣ್ಣುಗಳನ್ನು ತೆರೆಯಲ್ಪಡುವುದಕ್ಕೆ ಕಾರಣನಾದನು. ಆ ಅದ್ಭುತಕ್ಕೆ, ಮಾತ್ಕಾರ್ಯಕ್ಕೆ, ಅನುಭವಕ್ಕೆ ನಡೆಸಲ್ಪಟ್ಟನು. ಹಾಗೆಯೇ ನನ್ನ ನಿಮ್ಮೆಲ್ಲರ ಜೀವಿತ, ನನ್ನ ನಿಮ್ಮೆಲ್ಲರ ಬದುಕು ಇಂತಹ ರೀತಿಯಲ್ಲಿ ನಡೆಸಲ್ಪಡಬೇಕು. ಅಂತಹ ಅದ್ಭುತ ಮಹತ್ಕಾರ್ಯಗಳಿಗೆ ಒಳಗಾಗಬೇಕು. ದೇವರ ಮೇಲಿನ ನಂಬಿಕೆಯನ್ನು ಹೆಚ್ಚಾಗಿಸಿಕೊಳ್ಳಬೇಕು. ಆಂತರ್ಯದಲ್ಲಿ ನಾವು ದೇವರ ಮೇಲಿನ ನಂಬಿಕೆ, ವಿಶ್ವಾಸ, ಆಂತರ್ಯದಲ್ಲಿ ನಮ್ಮ ಹೃದಯ ಮನಸ್ಸಿನಲ್ಲಿ ನಮಗಿರುವಂಥ ನಿರೀಕ್ಷೆ ದೇವರ ಮೇಲೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗಬೇಕು. ಆಂತರ್ಯದ ಕಣ್ಣುಗಳು ನಮಗೆ ತೆರೆಯಲ್ಪಡಬೇಕು. ಆಂತರ್ಯದ ಕಣ್ಣುಗಳು ಒಳ್ಳೆಯ ರೀತಿಯಲ್ಲಿ ತೆರೆಯಲ್ಪಡುವಾಗ, ಒಳ್ಳೆಯ ಮನೋಭಾವನೆಯಿಂದ ತೆರೆಯಲ್ಪಡುವಾಗ, ಒಳ್ಳೆಯ ವಿಷಯದಿಂದ ತೆರೆಯಲ್ಪಡುವಾಗ ಬಾಹ್ಯಾಚಾರದಲ್ಲಿ ಎಲ್ಲವೂ ಸಹ ನಮಗೆ ಸಕಾರಾತ್ಮಕವಾಗಿ, ಒಳ್ಳೆಯ ರೀತಿಯಲ್ಲಿ, ಫಲದಾಯಕವಾಗಿ ಎಲ್ಲವೂ ಸಹ ಒಲಿದು ಬರುತ್ತದೆ. ನಾವು ನೆನೆಸದಂಥ ರೀತಿಯಲ್ಲಿ, ನಾವು ಬಯಸದಂಥ ರೀತಿಯಲ್ಲಿ ನಮ್ಮ ಜ್ಞಾನಕ್ಕೂ, ನಮ್ಮ ಊಹೆಗಳಿಗೂ, ಕಲ್ಪನೆಗಳಿಗೂ ಮಿಗಿಲಾದಂತಹ ಅದ್ಭುತ ಮಹತ್ಕಾರ್ಯಗಳನ್ನು ದೇವರಿಂದ ಹೊಂದಲು ಸಾಧ್ಯ, ದೇವರಿಂದ ಪಡೆಯಲು ಸಾಧ್ಯ. ದೇವರು ನಮಗೆ ಅಂತಹ ಯೋಜನೆಗಳನ್ನು ನಮಗೋಸ್ಕರವಾಗಿ ಮಾಡಲು, ನಮ್ಮ ಜೀವಿತದಲ್ಲಿ ಅಂತಹ ಅದ್ಭುತಗಳನ್ನು, ಆಶೀರ್ವಾದಗಳನ್ನು ಅನುಭವಿಸಲು ನಮಗೆ ಸಿದ್ಧವಾಗಿ ಇಟ್ಟಿದ್ದಾನೆ. ಅದನ್ನು ಪಡೆಯುವುದಕ್ಕೆ ನಮ್ಮ ಆಂತರ್ಯದ ಕಣ್ಣುಗಳು ಒಳ್ಳೆಯ ರೀತಿಯಲ್ಲಿ ತೆರೆಯಲ್ಪಡಬೇಕು. ಒಳ್ಳೆಯ ರೀತಿಯಲ್ಲಿ ತೆರೆದು ದೇವರ ಮೇಲಿನ ನಂಬಿಕೆ, ವಿಶ್ವಾಸ, ನಿರೀಕ್ಷೆಯನ್ನು ಹೆಚ್ಚಾಗಿಸಿಕೊಳ್ಳಬೇಕು. ನಮ್ಮ ಪ್ರಯತ್ನ ಒಂದು ಬಾರಿ ಸೋತಾಗ, ಒಂದು ಬಾರಿ ಯಾರಾದರೂ ಅಥವಾ ಹಲವು ಬಾರಿ ನಮಗೆ ಸಮಸ್ಯೆಗಳನ್ನು, ಅಡ್ಡಿ ಆತಂಕಗಳನ್ನು ಒಡ್ಡುವಾಗ ಅಲ್ಲಿಗೆ ನಿಲ್ಲಿಸಬಾರದು. ದೇವರ ಮೇಲಿನ ನಂಬಿಕೆ, ದೇವರ ಮೇಲಿನ ಭಾರವನ್ನು ಹಾಕಿ ನಮ್ಮ ಪ್ರಯತ್ನ, ನಮ್ಮ ಪ್ರಾರ್ಥನೆ,
ನಮ್ಮ ಎಲ್ಲ ಜೀವಿತವನ್ನು, ನಮ್ಮ ನಂಬಿಕೆಯ ಬದುಕನ್ನು ಸಾಗಿಸಿಕೊಂಡು ಹೋಗುತ್ತಾ ದೇವರ ಆಶೀರ್ವಾದಕ್ಕೆ, ದೇವರ ಅದ್ಭುತ ಮಹತ್ ಕಾರ್ಯಗಳನ್ನು ಅನುಭವಿಸುವುದಕ್ಕೆ ಸಾಧ್ಯರಾಗುತ್ತೇವೆ. ಇದನ್ನು ಮಾಡುವುದಕ್ಕೆ, ಇಂತಹ ಮಾರ್ಗದಲ್ಲಿ ನಾವು ಜೀವಿಸುವುದಕ್ಕೆ ದೇವರಾತ್ಮನ ಬಲವು, ಶಕ್ತಿಯು, ಸಾಮರ್ಥ್ಯ, ಚೈತನ್ಯವು ನಿತ್ಯವೂ ನಮ್ಮನ್ನು ನಡೆಸಿ ದೇವರಿಗೆ ಮಹಿಮೆಯನ್ನು ಕೊಂಡಾಟವನ್ನು ತರಲಿ. ಆಮೇನ್.